ನಮಸ್ಕಾರ. ಕರ್ನಾಟಕದ ಮಹಾಜನತೆಗೆ ಮತ್ತು ಎಲ್ಲ ಇವತ್ತಿನ ಸುದ್ದಿಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಗೆಳೆಯರಿಗೆ ಮತ್ತು ಇವತ್ತಿನ ನಮ್ಮ ಅತಿಥಿಗಳಾಗಿ ಡಾಕ್ಟರ್ ಸತೀಶ್ ರವರು, ಶ್ವಾಸಕೋಶದ ಪರಿಣಿತರು, ವಿಕ್ರಮ್ ಆಸ್ಪತ್ರೆ, ಸುದೀರ್ಘವಾದಂಥ ಅನುಭವ ಇರತಕ್ಕಂಥವರು. ಎಂದಿನಂತೆ ಅವರು ಮಾಸ್ಕ್ ಹಾಕೊಂಡಿದ್ದಾರೆ, ನಾನಿವತ್ತು ತೆಗಿತೇನೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರತಿನಿತ್ಯ ಕಳೆದ 8-10 ದಿವಸಗಳಲ್ಲಿ ಸೋಂಕಿತರ ಪ್ರಮಾಣ ಹೆಚ್ಚಾಗ್ತಾ ಇರತಕ್ಕಂಥದ್ದು ನಮಗೆಲ್ಲ ಕೂಡ ಗೊತ್ತಿದೆ. ಇವತ್ತು ಏನು ಕಳೆದ 4.5 ತಿಂಗಳು ಏನು ಭಾರತಕ್ಕೆ ಫೆಬ್ರವರಿ ಅಲ್ಲಿ ಮೊದಲು ಈ ಸೋಂಕು ಕೇರಳ ಮೂಲಕ ಬಂತು. ಮಾರ್ಚ್ 8 ಮೊದಲನೇ ಸೋಂಕಿತರು ಕರ್ನಾಟಕದಲ್ಲಿ ಪತ್ತೆಯಾಗಿತ್ತು, ಮಾರ್ಚ್ 8. ಹಾಗಾಗಿ ಇಲ್ಲಿಂದ ಕೂಡ ಜೂನ್ವರೆಗೂ ಕೂಡ ನಾವು ಇವತ್ತು ಬಹಳ ನಿಯಂತ್ರಣದಲ್ಲಿ ಇಟ್ಟಿದ್ವಿ. ಲಾಕ್ಡೌನ್ ಎಲ್ಲಿವರೆಗೂ ಕೂಡ ಗಟ್ಟಿಯಾಗಿ ನಾವು ನಿರ್ವಹಿಸ್ತಾ ಇದ್ವಿ. ಲಾಕ್ಡೌನ್ ಯಾವಾಗ ನಾವು ಸಡಿಲ ಮಾಡಿದ್ವಿ, ಅದಾದ ನಂತರ ಪ್ರತಿನಿತ್ಯ ಕೂಡ ಬೇರೆ ಬೇರೆ ರಾಜ್ಯಗಳಿಂದ, ಮೊದಲು ಕೂಲಿ ಕಾರ್ಮಿಕರು ಏನು ಬೇರೆ ರಾಜ್ಯಗಳಿಗೆ ಹೋಗಿದ್ರು ಅವರೆಲ್ಲ ಬಂದರು. ಅದೇ ರೀತಿ ಬೇರೆ ಬೇರೆ ರಾಜ್ಯಗಳಿಂದ, ವಿಶೇಷವಾಗಿ ಮಹಾರಾಷ್ಟ್ರ, ತೆಲಂಗಾಣ, ಗುಜರಾತ್, ಕೇರಳ ಈ ಎಲ್ಲ ರಾಜ್ಯಗಳಿಂದ ಬಂದು ಅನೇಕರು ಸೋಂಕಿತರು ಇದ್ದಾರೆ. ವಿಶ್ವದಲ್ಲಿ ಇವತ್ತು ನಮಗೆ ಇದನ್ನು ನೋಡಿದಾಗ ಸೋಂಕಿತರ ಪ್ರಮಾಣ ಎಲ್ಲ ದೇಶಗಳು, ಯಾವ ದೇಶಗಳನ್ನು ಕೂಡ ಬಿಟ್ಟಿಲ್ಲ, ಯಾವ ನಗರಗಳು ಬಿಟ್ಟಿಲ್ಲ. ಆದರೆ ಹಿಂದೆ ಮುಂದೆ ಆಗ್ತಾ ಇದೆ. ಯಾರು ಲಾಕ್ಡೌನ್ ಅನ್ನ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದರು ಆ ರಾಜ್ಯಗಳಲ್ಲಿ ನಿಧಾನ ಆಗಿದೆ ಈ ಸೋಂಕಿತರು ಪ್ರಮಾಣ ಹೆಚ್ಚಾಗೋದು. ಉದಾಹರಣೆಗೆ ಇವತ್ತು ನಮ್ಮ ಕರ್ನಾಟಕ ಜೂನ್ ಅಲ್ಲಿವರೆಗೂ ಕೂಡ ನಾವು ಬಹಳ 2 ಡಿಜಿಟ್ ಮತ್ತು 3 ಡಿಜಿಟ್ನ ನಂಬರ್ಗಳಲ್ಲೇ ಇದ್ವಿ. 4 ತಿಂಗಳಲ್ಲಿ 1400 ಮಾತ್ರ ಬೆಂಗಳೂರ ಸಂಖ್ಯೆ ಇತ್ತು. ಆದರೆ ಲಾಕ್ಡೌನ್ ಸಡಿಲ ಆದಮೇಲೆ ಯಾಕಾಯಿತು ಅನ್ನೋದು ನಮಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಬೇರೆ ಏನಾದರೂ ಕಾರಣಗಳು ಕೆಲವರು ಕೊಡ್ಬೋದು, ಆದರೆ ಯಾಕೆ ಇದು ಹೆಚ್ಚಿಗೆ ಆಗ್ತಾ ಇದೆ ಅನ್ನೋದನ್ನು ನಾವೆಲ್ಲ ಕೂಡ ಸೇರಿ ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಮುಂಬೈನಲ್ಲಿ, ಡೆಲ್ಲಿಯಲ್ಲಿ, ಅಹಮದಾಬಾದ್ನಲ್ಲಿ, ಬೇರೆ ಬೇರೆ ಹೈದರಾಬಾದ್ನಲ್ಲಿ, ಚೆನ್ನೈನಲ್ಲಿ ಈ ಎಲ್ಲ ನಗರಗಳಲ್ಲಿ ನಮಗಿನ್ನ 2 ತಿಂಗಳು ಮುಂಚಿತವಾಗಿ ಅವರು ಇವತ್ತು ಸೋಂಕಿತರ ಪ್ರಮಾಣ ಹೆಚ್ಚಾಯಿತು, ಸೋಂಕು ಹೆಚ್ಚಾಯಿತು. ಕಾರಣ ಇವತ್ತು ಅಲ್ಲಿ ಲಾಕ್ಡೌನು ಸಂದರ್ಭದಲ್ಲಿ ಕೂಡ ಎಲ್ಲೋ ಒಂದು ಕಡೆ ನ್ಯೂನ್ಯತೆಗಳು ಇದ್ದುವು ಅಂತ ನಮಗನ್ಸುತ್ತೆ. ಆ ಕಾರಣಕ್ಕೇನೆ ಆ ಒಂದು ನಗರಗಳಲ್ಲಿ ಲಾಕ್ಡೌನ್ ಸಂದರ್ಭದಲ್ಲಿ ಕೂಡ ಸೋಂಕಿತರ ಪ್ರಮಾಣ ಹೆಚ್ಚಿತ್ತು. ನಮಗೆ ಹೆಚ್ಚಾಗ್ತಾ ಇರೋದು ಯಾಕೆ ಅಂತಂದ್ರೆ ಇವತ್ತು ಲಾಕ್ಡೌನ್ ಸಡಿಲ ಆದ್ಮೇಲೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಆದರೆ ಏನು ನಾವೆಲ್ಲ ಕೂಡ ಆತಂಕ, ಭಯವನ್ನ ಪಡ್ತಾ ಇದ್ದೇವೆ, ನಾವು ಆಸ್ಪತ್ರೆಗೆ ಹೋದ್ರೆ ನಾವು ಮತ್ತೆ ಬರ್ತೀವಾ ಇಲ್ವಾ, ಇದೊಂದು ಮಾರಣಾಂತಿಕವಾದಂಥ ಕಾಯಿಲೆ ಅಂತ ನಾವೆಲ್ಲ ಏನು ತಿಳ್ಕೊಂಡಿದ್ದೀವಿ, ಆ ರೀತಿಯಲ್ಲಿ ಖಂಡಿತ ಇಲ್ಲ. ನಮ್ಮ ಪರಿಣಿತರು ಮತ್ತೆ ಹೇಳ್ತಾರೆ ನಿಮಗೆ. ಹಾಗಾಗಿ ಇವತ್ತು ತಮಗೆ 2 ದೃಶ್ಯಗಳನ್ನು ತೋರಿಸ್ಬೇಕು ಅಂತ ನನಗನ್ಸಿದೆ. ಒಂದು, ಕೋವಿಡ್ ಕೇರ್ ಸೆಂಟ್ರಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರು ಹೇಗಿದ್ದಾರೆ, ಅವ್ರು ಏನು ಹೇಳ್ತಾರೆ ಕೇಳೋಣ. ಅದೇ ರೀತಿ ಆಸ್ಪತ್ರೆಗಳಲ್ಲಿ ಸೇರಿದಂಥವರು, ಅವರ ಅನುಭವ ಕೂಡ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಸರ್ಕಾರಿ ಕೋವಿಡ್ ಕೇರ್ ಸೆಂಟರ್ಸಲ್ಲಿ ಅವರ ಅನುಭವವನ್ನು ತಾವು 1-2 ನಿಮಿಷ ನೋಡಬೇಕು ಅಂತೇಳಿ ಮನವಿ ಮಾಡ್ತಾರೆ. ಹಾಸ್ಪಿಟಲ್ ಈಗ ಡಿಸ್ಚಾರ್ಜ್ ಆಗ್ಬಿಟ್ಟು ಬರ್ತಾ ಇದೀವಿ. ನಮ್ದು ಪಾಸಿಟಿವ್ ಅಂತೇಳಿ ಬಂದಿತ್ತು. ಯಾರು ಪಾಸಿಟಿವ್ ಬಂದ್ರೆ ಹೆದರ್ಕೊಳ್ಳುವಂತದ್ದು ಏನಿಲ್ಲ, ಯಾರು ಭಯ ಪಡಬೇಡಿ. ಆಗ ಅಂತ ಇದು ಅನನ್ಕೊಳ್ತೇನಿಲ್ಲ. ಒಳ್ಳೆ ಹಾಸ್ಪಿಟಲ್ ಇದೆ, ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಟೈಮ್ ಊಟ ಕೊಡ್ತಾರೆ, ಟೈಮ್ ಟ್ಯಾಬ್ಲೆಟ್ಗಳು ಕೊಡ್ತಾರೆ. ಪ್ರತಿಯೊಬ್ಬರು ಬಂದು ಆರೋಗ್ಯಕ್ಕೆ ಏನ್ ಸವಲತ್ತು ಬೇಕು ಎಲ್ಲ ಅನುಕೂಲ ಮಾಡಿಕೊಡ್ತಾರೆ. ಅಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿದ್ದಾರೆ ಇಲ್ಲಿ. ಅದಕ್ಕೆ ಅವರೆಲ್ಲರಿಗೂ ಕೃತಜ್ಞತೆ ಹೇಳ್ತೀವಿ. ನಮಸ್ಕಾರ. ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಸೋಂಕಿತರಿದ್ದಾರೆ, ಇವರು ಹೀಗೆ ಇರಲಿಕ್ಕೆ ಸಾಧ್ಯ ಇದೆಯಾ ಅನ್ನೋದಕ್ಕೆ ಸಾಧ್ಯ ಇದೆ ಅಂತ ನಿಮಗೆ ತೋರಿಸ್ಕೊಡ್ಬೇಕು ಅಂತ ಈ ಕೆಲವು ದೃಶ್ಯಗಳನ್ನು ತಮಗೆ ತೋರಿಸಿದ್ದೀವಿ.
ಇದೇ ರೀತಿ 85% 90% ಸೋಂಕಿತರಿಗೆ ಇದೇ ರೀತಿ ಯಾವುದೇ ಲಕ್ಷಣ ಇಲ್ದಿರ ಇರತಕ್ಕಂತಹ ಸೋಂಕಿದೆ. ಹಾಗಾಗಿ ತಾವು ವಿಚಾರ ಮಾಡಿ, ಇದು ಸೋಂಕು ಆ ರೀತಿ ಮಾರಣಾಂತಿಕವಾದಂತಹ ಸೋಂಕ. ಆದರೆ ಈ 10% ಜನರಿಗೆ, ಇವತ್ತು 1,000 ಜನರಿಗೆ ಬಂದಂಥ ಸಂದರ್ಭದಲ್ಲಿ 10% ಅದರಲ್ಲಿ ಯಾರಿಗೆ ಚಿಕಿತ್ಸೆ ಸಿಕ್ಕಬೇಕು ಅವ್ರಿಗೆ ಸಿಕ್ಕಬೇಕು. 60 ವರ್ಷ ಮೇಲ್ಪಟ್ಟು ಅಥವಾ ಬೇರೆ ರೋಗಗಳಿರ್ತಕ್ಕಂಥವ್ರಿಗೆ ಖಂಡಿತವಾಗಿಯೂ ಕೂಡ ಅವರಿಗೆ ಚಿಕಿತ್ಸೆಯ ಅಗತ್ಯ ಇದೆ. ಅದರಲ್ಲಿ ಬಹುಶಃ 2-3% ಮಾತ್ರ ICU ಮತ್ತು ವೆಂಟಿಲೇಟರ್ಸ್ನ ಅವಶ್ಯಕತೆ ಇದೆ. ಇದಕ್ಕೋಸ್ಕರ ನಾನು ಈ ಒಂದು ವಿಷಯವನ್ನು ತಮ್ಮ ಗಮನಕ್ಕೆ ತರಬೇಕು ಅಂತ ಮೊದಲು ಪ್ರಾರಂಭ ಮಾಡಿದ್ದೇನೆ. ಎರಡನೇದು, ಇವತ್ತು ಎಂದಿನಂತೆ ಇವತ್ತಿನ ದಿವಸ ಹೆಚ್ಚಾಗ್ತಾ ಇದೆ ಸೋಂಕಿತರ ಪ್ರಮಾಣ. ಇಡೀ ಕರ್ನಾಟಕ ರಾಜ್ಯದಲ್ಲಿ 2313 ಇವತ್ತಿನ ಸೋಂಕಿತರ ಪ್ರಮಾಣ ಹೆಚ್ಚಾಗಿದೆ. 2313 ಜನರಿಗೆ ಸೋಂಕು ಇವತ್ತು ದೃಢಪಟ್ಟಿದೆ. ಅದರಲ್ಲಿ ಸಾವು ಇಡೀ ರಾಜ್ಯದಲ್ಲಿ ಇವತ್ತಾಗಿರುವಂಥದ್ದು 57 ಜನರ ಸಾವಾಗಿದೆ. ಬೆಂಗಳೂರು ಮಾತ್ರ ಸೋಂಕಿತರ ಪ್ರಮಾಣ, ಸೋಂಕಿತರ ಸಂಖ್ಯೆ 1447 ಜನರು ಸೋಂಕಿತರ ಸಂಖ್ಯೆ ಆಗಿದೆ. ಆದರೆ ಸಾವು ಇವತ್ತು ಮಾತ್ರ ಆಗಿಲ್ಲ ಬೆಂಗಳೂರಿನಲ್ಲಿ. ನಿನ್ನೆ ನಾವು ಏನು ಸುದ್ದಿಗೋಷ್ಠಿಯನ್ನು ಮುಗಿಸಿದ ಮೇಲೆ ನಿನ್ನೆ ಸಂಜೆಯಿಂದ 7:30-8 ಗಂಟೆಯಿಂದ ಕೂಡ ರಾತ್ರಿ ಕೆಲವು ಸಾವಾಗಿದೆ. ಹಾಗಾಗಿ ಒಟ್ಟಾರೆಯಾಗಿ ಇವತ್ತು ಸಂಜೆವರೆಗೂ ಕೂಡ 29 ಜನರು ಇವತ್ತು ಸಾವಾಗಿದ್ದಾರೆ. ಆ 29 ಜನರ ಸಾವು ಕೂಡ ಈಗಾಗಲೇ ನಾವು ಡೆತ್ ಆಡಿಟನ್ನು ತೆಗೆದುಕೋಬೇಕು ಅಂತ ಹೇಳಿದ್ದೀವಿ. ಮುಂದಿನ 2-3 ದಿವಸದಲ್ಲಿ ಆ ಡೆತ್ ಆಡಿಟ್ ಆದಮೇಲೆ ಯಾವ ಕಾರಣಗಳಿಗೆ ಸಾವಾಗಿದ್ರು, ಎಷ್ಟು ಅವರಿಗೆ ಬೇರೆ ಬೇರೆ ಖಿನ್ನತೆಗಳು, ಆರೋಗ್ಯದಲ್ಲಿ ಖಿನ್ನತೆಗಳು ಏನಿದ್ವು ಅನ್ನೋದನ್ನು ಕೂಡ ನಿಮಗೆ ಹೇಳ್ತೇನೆ. ಇವತ್ತು ಒಟ್ಟಾರೆಯಾಗಿ ರಾಜ್ಯದಲ್ಲಿ ಎಷ್ಟು ಜನ ICUನಲ್ಲಿದ್ದಾರೆ ಅಂತಂದರೆ 472 ಜನರು. ಇವತ್ತೇನು ನಮ್ಮ ಸಂಖ್ಯೆ ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಆಕ್ಟಿವ್ ಕೇಸಸ್ ಎಷ್ಟಿದೆ ಅಂದರೆ 17,782 ಜನ ಆಕ್ಟಿವ್ ಆಗಿ ಕೇಸಸ್ ಇದೆ. ಈ ಕೇಸಸ್ ಅಲ್ಲಿ 472 ಜನರು ಇವತ್ತು ICU ಅಲ್ಲಿ ಇದ್ದಾರೆ. ಇವತ್ತು ಸಂಪೂರ್ಣವಾಗಿ ಗುಣಮುಖರಾಗಿರ್ತಕ್ಕಂಥವ್ರ ಸಂಖ್ಯೆ ಎಷ್ಟಿದೆ ಅಂತಂದರೆ 12,833 ಜನರು ಸಂಪೂರ್ಣ ಗುಣಮುಖರಾಗಿ ಇವತ್ತು ಮನೆಗೆ ಹೋಗಿದ್ದಾರೆ. ಹಾಗಾಗಿ ಇವತ್ತು ಕೂಡ ನಮ್ಮ ಸಾವಿನ ಪ್ರಮಾಣ ಇರ್ಬೋದು ಅಥವಾ ಇವತ್ತು ಗುಣಮುಖರಾಗಿರುವಂಥದ್ದು ಇವತ್ತು ಬಹಳ ಸ್ಪಷ್ಟವಾಗಿ ಹೇಳಬೇಕು ಅನ್ನೋದಾದರೆ, ಇವತ್ತು ಒಂದೇ ದಿವಸ 1,004 ಜನರು ಕರ್ನಾಟಕದಲ್ಲಿ ಸಂಪೂರ್ಣ ಗುಣಮುಖರಾಗಿದ್ದಾರೆ. 1,404 people they are discharged and they have gone home. ಬೆಂಗಳೂರಿನಲ್ಲಿ ಕೂಡ ಸೇರಿ 1,004 ಜನರು ಡಿಸ್ಚಾರ್ಜ್ ಆಗಿದ್ದಾರೆ. ಮತ್ತು ಇತ್ತೀಚೆಗೆ ಬೆಂಗಳೂರಿನಲ್ಲಿ ಸೋಂಕಿತರ ಪ್ರಮಾಣ ಹೆಚ್ಚಾಗ್ತಾ ಇರೋದ್ರಿಂದ ಇವತ್ತು ಗುಣಮುಖರಾಗಿ ಅವ್ರ ಮನೆಗೆ ಹೋಗ್ಲಿಕ್ಕೆ ಇನ್ನೂ ಕೂಡ ಬಹುಶಃ 3-4 ದಿವಸ ಬೇಕು. ಆ 3-4 ದಿವಸ ಆದಮೇಲೆ ಇವತ್ತು ಗುಣಮುಖರಾಗುವಂತಹ ಸಂಖ್ಯೆ ಬೆಂಗಳೂರಿನಲ್ಲಿ ಕೂಡ ಬಹಳಷ್ಟು ಹೆಚ್ಚಿಗೆ ಇರ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತು ಈಗ ನಿನ್ನೆ ತಾನೇ ಹೇಳಿದ್ದೆ ನಿಮಗೆ ಕೋವಿಡ್ ಕೇರ್ ಸೆಂಟರನ್ನು ಎಷ್ಟು ಮಾಡಿದ್ದೇವೆ. ಹಾಗಾಗಿ ಅದನ್ನು ಮತ್ತೆ ನಾನು ಇವತ್ತಿನ ದಿವಸ ಪುನರಾವರ್ತನೆ ಮಾಡಲಿಕ್ಕೆ ಹೋಗಲ್ಲ. ಆದರೆ ಇಲ್ಲಿಯ ತನಕ 2,391 ಹಾಸಿಗೆಗಳು ಇವತ್ತು ಆಸ್ಪತ್ರೆಗಳಲ್ಲಿ, ಕೋವಿಡ್ ಕೇರ್ ಸೆಂಟರ್ನಲ್ಲಿ ಮತ್ತು ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮತ್ತು ಖಾಸಗಿ ವೈದ್ಯಕೀಯ ಕಾಲೇಜಿನಲ್ಲಿ ಇವತ್ತು ಇಷ್ಟು ಕಡೆ ಸೇರಿ 2,391 ಜನರು ಇವತ್ತು ಸಂಪೂರ್ಣವಾಗಿ ಈ ಹಾಸಿಗೆಗಳು ಅವರಿಗೆ ಮೀಸಲಾಗಿಟ್ಟಿದ್ದೇವೆ. ಇನ್ನೂ ಕೂಡ ಅನೇಕ ಹಾಸಿಗೆಗಳು, ವಿಶೇಷವಾಗಿ ಬೆಂಗಳೂರಿನಲ್ಲಿ ಆಸ್ಪತ್ರೆಗಳನ್ನು ಮಾತ್ರ ಹೇಳಬೇಕು ಅನ್ನೋದಾದರೆ 290 ಆಸ್ಪತ್ರೆ ನಮ್ಮ ಸರ್ಕಾರಿ ವ್ಯವಸ್ಥೆಗಳಲ್ಲಿದ್ದಾವೆ. ಖಾಸಗಿ ವೈದ್ಯಕೀಯ ಕಾಲೇಜು ಮತ್ತು ಖಾಸಗಿ ಆಸ್ಪತ್ರೆಗಳು, ಈಗ ತಾನೇ ನಮ್ಮ ಜೊತೆ ನಮ್ಮ ಆರೋಗ್ಯ ಇಲಾಖೆಯ ಆಯುಕ್ತರು ಕೂಡ ಬಂದು ನಮ್ಮ ಜೊತೆ
ಈ ಸುದ್ದಿಗೋಷ್ಠಿಯಲ್ಲಿ ನಮ್ಮ ಜೊತೆ ಸೇರಿದ್ದಾರೆ. ಇವತ್ತು ನಾನು, ಅವರು ಮತ್ತು ಅನೇಕ ಹಿರಿಯ ಅಧಿಕಾರಿಗಳು ಖಾಸಗಿ ಆಸ್ಪತ್ರೆಗಳ ಮುಖ್ಯಸ್ಥರ ಜೊತೆ ನಾವು ಮತ್ತೆ ಇವತ್ತು ಸಭೆಯನ್ನು ಮಾಡಿದ್ವಿ. ಆ ಸಭೆಯಲ್ಲಿ ಬಹಳ ಸ್ಪಷ್ಟವಾಗಿ ಯಾವ ಆಸ್ಪತ್ರೆಯಲ್ಲಿ ಎಷ್ಟು ಹಾಸಿಗೆಗಳು ಇದ್ದಾವೆ ಅದರಲ್ಲಿ ಶೇಕಡ ನಾವು ಏನು ಒಪ್ಪಂದದಂತೆ ಅವರೆಲ್ಲ ಕೂಡ ನಮ್ಮ SAST ಅಂತೇಳಿ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಅಂತ ಏನಿದೆ ಅದರಲ್ಲಿ ಎಂಟರ್ ಮಾಡಬೇಕು. ಎಂಟರ್ ಮಾಡಿ ನಾಳೆಯಿಂದನೇ ಮಾನ್ಯ ಆಯುಕ್ತರು ಅದನ್ನು ನೋಡ್ಕೊಳ್ತಾರೆ. ನಮ್ಮೆಲ್ಲ ಅಧಿಕಾರಿಗಳು ಕೂಡ ಯಾವ ಆಸ್ಪತ್ರೆಗೆ ಕಳಿಸ್ಬೇಕು ಅನ್ನೋದನ್ನು ಕೂಡ ಬಹುಶಃ ನಾಳೆ ಅಥವಾ ನಾಳಿದ್ರ ಒಳಗಡೆ ಪಬ್ಲಿಕ್ ಡೊಮೈನ್ನಲ್ಲಿ ಅನೌನ್ಸ್ ಮಾಡ್ತೇವೆ. ಯಾವೊಬ್ಬ ಬಹಿರಂಗವಾಗಿ ನಿಮಗೆ ಗೊತ್ತಾಗುತ್ತೆ ಯಾವ ಆಸ್ಪತ್ರೆಯಲ್ಲಿ, ಉದಾಹರಣೆಗೆ ಅಪೋಲೋ ಅಲ್ಲಿ ಎಷ್ಟು ಆಸ್ಪತ್ರೆಯಲ್ಲಿ ಯಾವ ಹಾಸಿಗೆ ಇದೆ, ಅದೇ ರೀತಿ ಯಾವುದೋ ಒಂದು ಆಸ್ಪತ್ರೆ, ಯಶವಂತಪುರದಲ್ಲಿ ಒಂದು ಆಸ್ಪತ್ರೆ ಇದೆ, ಆ ಆಸ್ಪತ್ರೆಯಲ್ಲಿ ಎಷ್ಟು ಹಾಸಿಗೆ ಇದೆ, ಕೋವಿಡ್ಗೆ ಅಂತೇಳಿ ಎಷ್ಟು ನಾವು ಮೀಸಲಿಟ್ಟಿದ್ದೇವೆ, ಲಭ್ಯತೆ ಎಷ್ಟಿದೆ, ಈ ರೀತಿಯಲ್ಲಿ ಒಂದು ರೀತಿಯ ಒಂದು ವ್ಯವಸ್ಥೆಗಳನ್ನು ಇವತ್ತು ಮಾಡಿಕೊಂಡು ಆ ಸಭೆಯನ್ನು ಮುಗಿಸಿ ಅಲ್ಲಿಂದ ಇಲ್ಲಿಗೆ ನೇರವಾಗಿ ಬಂದಿದೆ. ಹಾಗಾಗಿ ನಾವು ಎಲ್ಲ ಮಾನವ ಪ್ರಯತ್ನಗಳನ್ನು ಸರ್ಕಾರ ಬಹಳ ಪ್ರಾಮಾಣಿಕತೆಯಿಂದ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಿನ್ನೆ ನೀವು ನೋಡಿದಿರಿ, ಬೆಂಗಳೂರಿನಲ್ಲಿ ಇನ್ನೂ ಹತೋಟಿಗೆ ತರಬೇಕು ಅಂತೇಳಿ 8 ಝೋನಲ್ಲಿ 8 ಮಂತ್ರಿಗಳನ್ನು ನಿಯೋಜನೆ ಮಾಡಿ, ಅದೇ ರೀತಿ ಅವ್ರ ಜೊತೆಗೆ 8 ಹಿರಿಯ IAS ಅಧಿಕಾರಿಗಳನ್ನು ನೇಮಕ ಮಾಡಿ ಬೆಂಗಳೂರನ್ನು ಹತೋಟಿಗೆ ತರಬೇಕು ಅಂತ ಪ್ರಯತ್ನ ಮಾಡಿದ್ದೇವೆ. ಅದೇ ರೀತಿ ನಾಳೆನೆ 20,000 ಆಂಟಿಜೆನ್ ಟೆಸ್ಟನ್ನು ನಾಳೆಯಿಂದನೇ ಪ್ರಾರಂಭ ಮಾಡಲಿಕ್ಕೆ ಕೂಡ ಕ್ರಮವನ್ನು ತೆಗೆದುಕೊಂಡಿದ್ದೇವೆ. 1 ಲಕ್ಷ ಆಂಟಿಜೆನ್ ಟೆಸ್ಟ್ ಬಂದಿದೆ. ಇದರ ಜೊತೆಗೆ ಇನ್ನೂ ಕೂಡ 2 ಲಕ್ಷ ಆಂಟಿಜೆನ್ ಟೆಸ್ಟನ್ನು ತರಿಸಿ, ಹಾಗಾಗಿ 3 ಲಕ್ಷ ಆಂಟಿಜೆನ್ ಟೆಸ್ಟನ್ನು ಇಡೀ ರಾಜ್ಯಕ್ಕೆ ಮುಂದಿನ 1 ವಾರದಲ್ಲಿ ಮಾಡಬೇಕು ಅಂತೇಳಿ ನಾವು ಈಗಾಗಲೇ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ. ಹಾಗಾಗಿ ಎಂದಿನಂತೆ ಇವತ್ತು ನಾನು ಒಂದು ತಮಗೆ ಕೆಲವು ವಿಷಯಗಳನ್ನು ಹೇಳಬೇಕು. ನಮಗೆ ಗೊತ್ತಿದೆ ನಮ್ಮ ಹಿರಿಯರನ್ನು, ಇದರಲ್ಲಿ ವಲ್ನರಬಲ್ ಗ್ರೂಪ್ ಯಾರು, ರೋಗ ನಿರೋಧಕ ಶಕ್ತಿ ಯಾರು ಕಳ್ಕೊಳ್ತಾರೆ, ಸ್ವಾಭಾವಿಕವಾಗಿ 65 ವರ್ಷ ಮೇಲ್ಪಟ್ಟು ವಯಸ್ಸಾದವರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ. ಹಾಗಾಗಿ ಅಂಥವರನ್ನು ನಾವೆಲ್ಲ ಕೂಡ ರಕ್ಷಣೆ ಮಾಡೋದು ಬಹಳ ಮುಖ್ಯ. ಇದನ್ನೇ ನಾನು ಹೇಳೋದು ರಿವರ್ಸ್ ಐಸೋಲೇಷನ್ ಅಂತ ಹೇಳ್ತೇವೆ. ಇದನ್ನು ರಿವರ್ಸ್ ಐಸೋಲೇಷನ್ ಅಂದರೆ ಏನು? ಇವತ್ತು ಪಾಸಿಟಿವ್ ಬರಬೇಕಾಗಿಲ್ಲ, ಅವರಿಗೆ ಟೆಸ್ಟ್ ಮಾಡಿಸ್ಬೇಕಾಗಿಲ್ಲ, ಆದರೂ ಕೂಡ ನಾವು 65 ವರ್ಷ ಮೇಲ್ಪಟ್ಟು ಇರತಕ್ಕಂಥವರು ನಮ್ಮ ಮನೆಗಳಲ್ಲಿ ಅವರನ್ನು ಜೋಪಾನವಾಗಿ ರಕ್ಷಣೆ ಮಾಡಿಕೊಡೋಂಥದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಹಿಂದೆ ತ್ರೇತಾಯುಗದಲ್ಲಿ ನಮಗೆಲ್ಲ ಗೊತ್ತಿದೆ, ಇವತ್ತು ಶ್ರವಣಕುಮಾರ ಅಂತೇಳಿ ಅತ್ಯಂತ ಒಬ್ಬ ಮಹಾಪುರುಷ ಆ ತಂದೆ ತಾಯಿಯನ್ನು ಯಾವ ರೀತಿ ಭಕ್ತಿಯಿಂದ ಪ್ರೀತಿಯನ್ನು ಮಾಡ್ತಾ ಇದ್ದ. ಆ ತಂದೆ ತಾಯಿ ಇಬ್ಬರಿಗೂ ಕೂಡ, ಆ ತಂದೆ ತಾಯಿ ಶ್ರವಣಕುಮಾರ್ನ ತಂದೆ ತಾಯಿಗೆ ಇವತ್ತು ಅವರಿಬ್ಬರಿಗೂ ಕೂಡ ಕಣ್ಣು ಕಾಣಿಸ್ತಾ ಇರಲಿಲ್ಲ, ಅಂಧರಿದ್ರು. ಹುಟ್ಟುತ್ತಾನೆ ಅವರಿಗೂ ಅಂಧರಿದ್ರು, ಲೋಕವನ್ನು ಎಂದೂ ಕೂಡ ನೋಡಿರಲಿಲ್ಲ. ಆದರೆ ಅವರನ್ನು ಇವತ್ತು ಆ ತಂದೆ ತಾಯಿಗಳು ಆಸೆಯನ್ನು ಪಟ್ಟರು. ಏನು ಎನಿ ಪ್ರಾಬ್ಲಮ್? ಹಾಗಾಗಿ ಅವರು ಪುಣ್ಯಕ್ಷೇತ್ರಗಳಿಗೆ ಹೋಗಬೇಕು, ಈ ದೇಶದಲ್ಲಿ ನಾವು ನೋಡಬೇಕು ಅಂತೇಳಿ ಮಗನಿಗೆ ಅವರು ಮನವಿ ಮಾಡ್ತಾರೆ. ಇಲ್ಲ ಅಂತ ಹೇಳಿದಿರ ಆ ಮಗ ಅವತ್ತರಲ್ಲಿ ಯಾವುದೇ ವಾಹನಗಳಿರಲಿಲ್ಲ, ಯಾವುದೇ ವಾಹನದಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ, ಇಬ್ಬರೂ ಕೂಡ ಕಣ್ಣಿಲ್ಲ. ಆದರೂ ಕೂಡ ಒಂದು ಕಾವಡಿಯನ್ನು ಅವನು ತಯಾರಿಸ್ತಾನೆ. ಆ ಕಾವಡಿಯನ್ನು ತಯಾರಿಸಿ ಇವತ್ತು ಇಬ್ಬರನ್ನು ಕೂಡ 2 ತಕ್ಕಡಿಗಳು ಅಂತ ಏನು ಹೇಳ್ತೀವಿ, ಕಾವಡಿ ಅಂದರೆ ತಕ್ಕಡಿಗಳು, ಆ ತಕ್ಕಡಿಗಳಲ್ಲಿ ಇಟ್ಕೊಂಡು ಅವನ ಭುಜದ ಮೇಲೆ ಇಟ್ಕೊಂಡು ಇಡೀ ದೇಶವನ್ನು ಅವರನ್ನು ಎತ್ಕೊಂಡು ಹೋಗಿ ಸಂಚರಿಸಿ ಅವರಿಗೆಲ್ಲ ಕೂಡ ಪುಣ್ಯಕ್ಷೇತ್ರಗಳಿಗೆ ಕರ್ಕೊಂಡು ಹೋಗುವಂಥ ಮಗ ನಾವು ತ್ರೇತಾಯುಗದಲ್ಲಿ ನಾವೆಲ್ಲ ಓದಿದ್ದೀವಿ, ಚಿಕ್ಕ ಮಕ್ಕಳಲ್ಲೇ ಕೂಡ ನಾವೆಲ್ಲ ಓದಿದ್ದೀವಿ. ಈ ಕತೆ ಯಾಕೆ ಹೇಳಬೇಕು ಅಂತ ನನಗನ್ಸಿದೆ,
ಇವತ್ತು ಅಂಥ ತಾಯಿ ತಂದೆಯರ ಒಂದು ರಕ್ಷಣೆಯನ್ನು ಮಾಡುವಂಥ ಕೆಲಸ ನಮಗೆಲ್ರಿಗೂ ಕೂಡ ಇವತ್ತು ಅವಕಾಶ ಬಂದಿದೆ. ಈ ಸಂದರ್ಭದಲ್ಲಿ ನಾವೇನು ಕೂಡ ಇವತ್ತು ಕಾವಡಿಯನ್ನು ಮಾಡಬೇಕಾಗಿಲ್ಲ, ಅವ್ರನ್ನ ಎತ್ಕೊಂಡು ತಿರುಗಬೇಕಾಗಿಲ್ಲ. ನಾವು ಮಾಡಬೇಕಾಗಿರೋದೆಲ್ಲ ಅವರ ರೂಮುಗಳಲ್ಲಿ, ಅವರ ಕೋಣೆಗಳಲ್ಲಿ ಇರೋ ರೀತಿಯಲ್ಲಿ ಅವರನ್ನು ಭದ್ರವಾಗಿ ನೋಡ್ಕೊಂಡು, ಅವ್ರು ಯಾವುದೇ ರೀತಿ ಅವ್ರಿಗೇನಾದರೂ ಅಗತ್ಯಗಳಿದ್ರೆ ಹೊರಗಡೆಯಿಂದ ನಾವೇ ತಂದವರು ಕೊಡೋಂಥದ್ದು, ಊಟೋಪಚಾರಗಳಿರ್ಬೋದು, ಶೌಚಾಲಯಗಳಿದ್ರೆ ವಿಶೇಷವಾಗಿ ಅವ್ರಿಗೆ ಶೌಚಾಲಯ ಕೊಠಡಿಯನ್ನು ಅವ್ರಿಗೆ ಮುಕ್ತವಾಗಿ ಅವ್ರಿಗೆ ಮೀಸಲಿಡುವಂಥ ಕೆಲಸ ಮಾಡುವಂಥದ್ದು. ಈ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ರೆ ನಮ್ಮ ಅಜ್ಜ ಅಜ್ಜಿಯಂದಿರನ್ನ, ತಾಯಿ ತಂದೆಗಳನ್ನು ನಾವು ಖಂಡಿತವಾಗಿಯೂ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತೇನು ಸಾವಿನ ಪ್ರಮಾಣ ಇದೆಯಲ್ಲ, 65 ವರ್ಷದ ಮೇಲ್ಪಟ್ಟೆ ಹೆಚ್ಚಿದ್ದಾರೆ. ಆ ಸಾವನ್ನು ತಪ್ಪಿಸಲಿಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಆಗುತ್ತೆ. ಬಹುಶಃ ಇನ್ನೊಂದು 3-4 ತಿಂಗಳು ನಾವು ಈ ರೀತಿಯಲ್ಲಿ ನಾವು ನಡ್ಕೊಂಡ್ರೆ ಅಷ್ಟೊತ್ತಿಗೆ ಒಂದು ಲಸಿಕೆನೋ ಒಂದು ಒಳ್ಳೆಯ ಚಿಕಿತ್ಸೆ ಖಂಡಿತ ಬರುತ್ತೆ. ಆ ಸಂದರ್ಭದಲ್ಲಿ ಅಷ್ಟೊತ್ತಿಗೆ ನಾವೆಲ್ಲರನ್ನೂ ಕೂಡ ರಕ್ಷಣೆ ಮಾಡುವಂತ ಆಗ್ತೀವಿ. ಹಾಗಾಗಿ ಇವತ್ತು ತಾವೆಲ್ಲ ಕೂಡ ಆಧುನಿಕವಾದಂಥ ಈ ಕಾಲಘಟ್ಟಕ್ಕೆ ಬೇಕಾಗಿರ್ತಕ್ಕಂಥ ನೀವೆಲ್ಲರೂ ಕೂಡ ಶ್ರವಣ ಕುಮಾರರಂತೆ ಆಗಬೇಕು ಅಂತೇಳಿ ಸರ್ಕಾರದ ನಿವೇದನೆ ಅಂತ ಹೇಳ್ತೇನೆ. ಕೆಲವು ಮಾತುಗಳು ನಮ್ಮ ಡಾಕ್ಟರ್ ಸತೀಶ್ರವರು ಕೂಡ ನಿಮ್ಮ ಜೊತೆ ಹಂಚಿಕೊಳ್ಳಿ. ವಿಶೇಷವಾಗಿ ಕೋವಿಡ್ನ ವಿಚಾರದ ಬಗ್ಗೆ ಭಾಳಷ್ಟು ಭಯಪಟ್ಟಿದ್ದಾರೆ ನಮ್ಮ ಜನರು. ನಮಸ್ತೆ ಎಲ್ರಿಗೂ. ಮಾನ್ಯ ಮಂತ್ರಿಗಳು ಡಾಕ್ಟರ್ ಸುಧಾಕರ್ ಅವರು ನಿಮ್ಗಾಗಲೇ ಇದ್ರ ಬಗ್ಗೆ ತಿಳಿಸಿದ್ದಾರೆ. ಏನು ಅಂಕಿಅಂಶಗಳನ್ನು ಅವ್ರು ಹೇಳಿದ್ದಾರೆ. ನಾನು ಕ್ಲಿನಿಷಿಯನ್, ಅಂದರೆ ನಾನು ಪೇಷಂಟ್ ನೋಡುವಂಥವ್ನು, ರೋಗಿ ನೋಡುವಂಥವ್ನು. ನಾನು ವಿಕ್ರಮ್ ಹಾಸ್ಪಿಟ್ಲ್ ಇರೋನು. ಹಾಗೆಯೇ ಶ್ವಾಸತಜ್ಞ, ನಿಮಗೆಲ್ಲರಿಗೂ ಪರಿಚಯ ಇರೋವಂಥವನು. ಕರ್ನಾಟಕ ಪಲ್ಮನಾಲಜಿ ಅಸೋಸಿಯೇಷನ್ ಪ್ರೆಸಿಡೆಂಟ್. ಸೊ ನನಗೆ ಒಂದು 34 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. ಸೊ ಈ ಕಾಯಿಲೆ ಕೋವಿಡ್-19 ಅಂತ ಹೇಳ್ತೀವಲ್ಲ, ಇದು ಆಗಲೇ ಮಾನ್ಯ ಮಂತ್ರಿಗಳವರು ಹೇಳಿದ್ರು, 85ರಿಂದ 90% ಇದು ಮೈಲ್ಡ್ ಸಿಂಪ್ಟಮ್ಸ್. ಅಂದರೆ ಕೆಮ್ಮಿರ್ಬೋದು, ಕಫ ಇರ್ಬೋದು, ತಲೆನೋವು ಇರ್ಬೋದು, ಗಂಟ್ಲು ನೋವು ಇರ್ಬೋದು, ಮೈಕೈ ನೋವು ಇರ್ಬೋದು. ಅದು 2-3 ದಿವಸದಲ್ಲಿ ಕಮ್ಮಿ ಆಗುತ್ತೆ, 1 ವಾರದಲ್ಲಿ ಕಂಪ್ಲೀಟ್ ಗುಣಮುಖ ಆಗುತ್ತೆ. ಇನ್ನು ಒಂದು 5% ಅನ್ನೋರಿಗೆ ಮಾತ್ರ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಅಂಥವ್ರು ಮಾತ್ರ ICUಲಿರಬೇಕು. ಈಗಾಗಲೇ ತಿಳಿಸಿದಾಗೆ 400 ಮತ್ತು ಚಿಲ್ಲರೆ ಜನ ICUಲಿದ್ದಾರೆ. ಇಷ್ಟು ಜನ ರೋಗಿಗಳಲ್ಲಿ ಇನ್ನೂ ಒಂದು 10% ಅವ್ರಿಗೆ ಮಾತ್ರ ಹಾಸ್ಪಿಟಲ್ ಬೇಕಾಗ್ಬೋದು, ಅವ್ರಿಗೆ ಸ್ವಲ್ಪ ಆಕ್ಸಿಜನ್ ಬೇಕಾಗ್ಬೋದು, ಅಥವಾ ಬೇರೆ ಏನೋ ಚಿಕಿತ್ಸೆ ಬೇಕಾಗ್ಬೋದು. ಸೊ ನಾವು ಈಗ ಡೆತ್ ಆಡಿಟ್ ಅಂತ ಮಂತ್ರಿಗಳು ಹೇಳಿದ್ರು. ಅಂದರೆ ಮಾರ್ಟಾಲಿಟಿ ಒಂದು ಕಮಿಟಿಯಲ್ಲಿ ನಾನು ಇದ್ದೀನಿ ಅದರಲ್ಲಿ. ಅದನ್ನು ನಾವೀಗ ಒಂದು 60ರಿಂದ 70 ಕರ್ನಾಟಕದಲ್ಲಿ ಆಗಿರೋವಂಥದ್ದನ್ನು ಅನಾಲಿಸಿಸ್ ಮಾಡಿದಾಗ ಮಾನ್ಯ ಮಂತ್ರಿಗಳು ಹೇಳಿದಾಗೆ 60ರಿಂದ ಜಾಸ್ತಿ ಇರೋರೇ ಇರೋದು. ಎಲ್ಲೋ ಒಬ್ಬರು ನನಗೆ ನೆನಪಿರೋ ಹಾಗೆ 39-40 ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು, ಅದರಿಂದ ಸಾವಾಯಿತು. ಇಲ್ಲ ಅಂತಂದರೆ ಎಲ್ರಿಗೂ 60 ವರ್ಷದ ಮೇಲಿರೋರು, ಅದರಲ್ಲಿ ಡಯಾಬಿಟಿಸ್, ಅನ್ಕಂಟ್ರೋಲ್ ಡಯಾಬಿಟಿಸ್, ಕಂಟ್ರೋಲ್ ಇಲ್ಲದೆ ಇರೋವಂಥದ್ದು, ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿರ್ಬೋದು, ಹಾರ್ಟ್ ಡಿಸೀಸ್ ಇರೋವಂಥವ್ರು, ಹಾಗೆ ಶ್ವಾಸಕೋಶಕ್ಕೆ ತೊಂದರೆ ಇರೋವಂಥವ್ರು, ಇಮ್ಯುನೋ ಡಿಫಿಷಿಯನ್ಸಿಂದ ರೋಗ ನಿರೋಧಕ ಶಕ್ತಿ ಕಮ್ಮಿ ಇರೋವಂಥವ್ರು, ಕ್ಯಾನ್ಸರ್ ಪೇಷಂಟ್ಸು, ಡಯಾಲಿಸಿಸ್ ಪೇಷಂಟ್, ಈ ಥರದವ್ರನ್ನೇ ನಾವು ನೋಡಿರೋದು. ಯಾರೂ 40 ವರ್ಷದವರು 45 ವರ್ಷದವರು ಅವರು ಅತಿ ಅಪರೂಪ. ಸೊ ಆದ್ದರಿಂದ ಮಾನ್ಯ ಮಂತ್ರಿಗಳು ಹೇಳ್ತಾ ಇದ್ರು, ಪ್ರೊಟೆಕ್ಟ್ ದಿ ವಲ್ನರಬಲ್, ಪ್ರೊಟೆಕ್ಟ್ ದಿ ಎಲ್ಡರ್ಲಿ. ಅದನ್ನು ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು ಅದನ್ನೇ ಅವರು ಒಂದು ದೇಶಕ್ಕೆ ಲಾಕ್ಡೌನ್ ಟೈಮಲ್ಲಿ ಮಾತಾಡಿದಾಗ ಅದನ್ನೇ ಹೇಳಿದ್ದು, ಪ್ರೊಟೆಕ್ಟ್ ದಿ ಎಲ್ಡರ್ಲಿ ಅಂತ. ಸೊ ಅದನ್ನು ನಾವು ಮಾಡಲೇಬೇಕು. ಹಾಗೆಯೇ ಯಂಗ್ಸ್ಟರ್ಸ್, ಕಮ್ಮಿ ವಯಸ್ಸಿರೋರು, ಅವ್ರು ಹೊರಗಡೆ ಹೋಗಲೇಬೇಕಾಗತ್ತೆ, ಕೆಲಸಕ್ಕೆ ಹೋಗಬೇಕಾಗತ್ತೆ, ಬರಬೇಕಾಗತ್ತೆ. ಸೊ ಆದ್ದರಿಂದ ನಾವು ಏನು ಮಾಡಬೇಕು, ಅವ್ರನ್ನ ಪ್ರೊಟೆಕ್ಟ್ ಮಾಡಬೇಕು, ಅವ್ರಿಗೆ ಮಾಸ್ಕ್ ಹಾಕ್ಕೋಬೇಕು, ಮನೆಯಲ್ಲೂ ಹಾಕ್ಕೊಳ್ಳೋದ್ರಿಂದ ಇನ್ನೂ ಒಳ್ಳೆಯದು ಅಂತ ನಮಗೆಲ್ಲ ಒಂದು ವಿಚಾರ ತಿಳಿದಿದೆ. ಸೊ ಇದರಲ್ಲಿ ಏನು ಅಂತಂದರೆ ಭಯ ಬೀಳುವಂಥದ್ದು ಏನೂ ಇಲ್ಲ. ನೀವು ನೋಡ್ತಾ ಇರೋದು ದೃಶ್ಯ, ಅದು ಎಲ್ಲೋ ಒಂದು 5%, ನಾನು ಹೇಳಿದ್ನಲ್ಲ ಒಂದು 2%. ಹಾಗೇನೆ ಸಾಕಷ್ಟು ಬೆಡ್ಸ್
ಅದನ್ನು ವ್ಯವಸ್ಥೆನೂ ಇದೆ, ಅದನ್ನು ಎಲ್ಲ ಕ್ಲಾರಿಟಿನೂ ಅದ್ರ ಬಗ್ಗೆ ನಿಮಗೆ ತಿಳಿಸ್ತಾರೆ, ಅದರಲ್ಲೇನೂ ಇಲ್ಲ. ನನ್ನ ಮನವಿ ಏನು ಅಂತಂದರೆ, ನೀವು ಇದನ್ನು ಈಗ 3 ನಂದೊಂದು ಮಂತ್ರ, ಅದೇನು, ಒಂದು ಮಾಸ್ಕ್ ಹಾಕ್ಕೊಳ್ಳೋದು, ಎಲ್ಲರೂ ಮಾಸ್ಕ್ ಹಾಕ್ಕೋಬೇಕು, ಮಾಸ್ಕ್ ತೆಗಿಲೇ ಕೊಡೋದು, ಅದು ಇಂಪಾರ್ಟೆಂಟು. ಎರಡನೇದು ಸೋಷಿಯಲ್ ಡಿಸ್ಟೆನ್ಸಿಂಗ್, ದೂರ 1 ಮೀಟರ್ ಅಥವಾ 2 ಮೀಟರ್ಸ್ ಅದನ್ನು ಮಾಡುವಂಥದ್ದು ಇಂಪಾರ್ಟೆಂಟ್. ಹಾಗೆಯೇ ಕೈ ತೊಳೆಯುವಂಥದ್ದು, ಸೋಪ್ ಆ್ಯಂಡ್ ವಾಟರ್ ಅಷ್ಟೇ ಸಾಕಾಗುತ್ತೆ, ಸ್ಯಾನಿಟೈಸರ್ ಇದ್ದರೆ ಸರಿ. ಈ 3 ಮಾಡೋದ್ರಿಂದನೇ 90 to 95% ನಾವು ಇನ್ಫೆಕ್ಷನ್ ಇದನ್ನು ಕಮ್ಮಿ ಮಾಡ್ಬೋದು, ತಡೆಗಟ್ಬೋದು. ಸೊ ಇದನ್ನು ನಾವು ಸ್ಟ್ರಿಕ್ಟಾಗಿ ಮಾಡಿದ್ರೆ ಇದು ವ್ಯಾಕ್ಸಿನ್ಗಿಂತ ಜಾಸ್ತಿ ಎಫೆಕ್ಟ್. ಈಗ ಹಿಂದೆ ನಾನು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅದನ್ನು ಹೇಳಿದ್ದೀನಿ. ಸೊ ಯಾವ ವ್ಯಾಕ್ಸಿನಿಗೆ ಇಷ್ಟು ಪ್ರೊಟೆಕ್ಷನ್ ಸಿಗೋದಿಲ್ಲ, ಆದ್ದರಿಂದ ಇದನ್ನು ನಾವು ಮಾಡಬೇಕು. ಹಾಗೆಯೇ ನಮ್ಮ ಒಂದು ಸರ್ಕಾರ ಆದಷ್ಟು ಬೇಗ ನಮ್ಮ ಎಕ್ಸ್ಪರ್ಟ್ಸ್ ಒಪಿನಿಯನ್ ಕೇಳಿ ಈಗ ಮನೆಯಲ್ಲೇ ಐಸೋಲೇಟ್ ಮಾಡುವಂಥ ಒಂದು ಕ್ರೈಟೀರಿಯಾ ಅಥವಾ ಒಂದು ಗೈಡ್ಲೈನ್ಸ್ ಅದನ್ನೂ ಮಾಡಿದ್ದಾರೆ. ಇದನ್ನು ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇರೋದು ಏನು ಅಂತಂದರೆ, ಅದಕ್ಕೆ ಸಾಕಷ್ಟು ಸೌಲಭ್ಯಗಳು, ಸಾಕಷ್ಟು ಅದಕ್ಕೆ ನಿಮಗೆ ಸಹಾಯನ ಅದನ್ನು ಮಾಡಿದ್ದಾರೆ. ಸೊ ಇದು ಗೈಡ್ಲೈನ್ಸ್ ಇದೆ. ಈಗ 35 ವರ್ಷ ಇರೋರು, ಏನೂ ತೊಂದರೆ ಇಲ್ಲದೆ ಇರೋರು, ಅವ್ರ ಮನೆಯಲ್ಲೇ ಚಿಕಿತ್ಸೆ ಪಡಿಬೋದು, ಮನೆಯಲ್ಲೇ ರೂಮಲ್ಲಿರ್ಬೋದು. ಹಾಗೆಯೇ ಮಾಸ್ಕ್ ಹಾಕ್ಕೋಬೇಕು, ಇದೆಲ್ಲ ಇದನ್ನು ನೀವು ಭಯ ಬೀಳಬೇಡಿ. ಇದಕ್ಕೆ 100% ಗ್ಯಾರಂಟಿ ಅವರು ವಾಸಿ ಆಗೇ ಆಗ್ತಾರೆ ಅಂತ. ಇಷ್ಟು ಗ್ಯಾರಂಟಿ ಯಾವ ಕಾಯಿಲೆಯಲ್ಲೂ ಹೇಳೋಕ್ಕಾಗೋದಿಲ್ಲ. ಅಂದರೆ ನಾನು ಹೇಳ್ತಾ ಇರೋದು 50 ವರ್ಷದಿಂದ ಕಮ್ಮಿ ಇರೋವಂಥವ್ರು, ಅವ್ರಿಗೇನು ಕೋಮಾರ್ಬಿಡಿಟೀಸ್ ಅಂತ ಹೇಳ್ತೀವಿ, ಈಗ ಸಕ್ಕರೆ ಕಾಯಿಲೆ ಇರ್ಬೋದು, BP ಕಾಯಿಲೆ ಇರ್ಬೋದು, ಅದೆಲ್ಲ ಇಲ್ಲದೆ ಇರೋರು ಅವರು ರಿಕವರ್ ಆಗೋ ಅದಕ್ಕೇ ಮನೆಯಲ್ಲೇ ಟ್ರೀಟ್ಮೆಂಟ್, ಮನೆಯಲ್ಲೇ ಐಸೋಲೇಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಇಲ್ಲಿ ಬೆಡ್ಸ್ ಎಲ್ಲ ರಿಲೀಸ್ ಆಗುತ್ತೆ. ಈ 10% ಅಂತ ಹೇಳಿದ್ವಲ್ಲ, ಯಾರಿಗೆ ಚಿಕಿತ್ಸೆ ಹಾಸ್ಪಿಟ್ಲಲ್ಲಿ ಬೇಕಾಗುತ್ತೆ, ಅವ್ರಿಗೆ ಆಕ್ಸಿಜನ್ ಬೇಕಾಗ್ಬೋದು, ಅಥವಾ ಆ್ಯಂಟಿಬಯೋಟಿಕ್ಸ್ ಬೇಕಾಗ್ಬೋದು, ಅಥವಾ ಆ್ಯಂಟಿವೈರಲ್ ಟ್ರೀಟ್ಮೆಂಟ್ ಬೇಕಾಗ್ಬೋದು, ಅಂಥವ್ರಿಗೆ ಅವಾಗ ಬೆಡ್ಸ್ ಓಪನ್ ಆಗುತ್ತೆ. ಸೊ ಇದನ್ನು ನೀವು ಎನ್ಕರೇಜ್ ಮಾಡಬೇಕು. ನೀವು ಭಯ ಪಡ್ಕೊಡ್ದು, ಪಕ್ಕದಲ್ಲೇ ಯಾರೋ ಒಬ್ಬರು ರೋಗಿ ಇರೋವಂಥವ್ರು ಇದ್ದರೆ ಅವ್ರಿಗೆ ಹೆಲ್ಪ್ ಮಾಡಬೇಕೆ ಹೊರತು ಅವ್ರಿಗೆ ನೀವು ಇವರಿಂದ ತೊಂದರೆ ಆಗುತ್ತೆ, ಇದರಿಂದ ಸ್ಪ್ರೆಡ್ ಆಗುತ್ತೆ ಅಂತ, ಇದರಿಂದ ಸ್ಪ್ರೆಡ್ ಆಗಲ್ಲ. ಈ ಥರ ಒಂದು ಮನೆಯಿಂದ ಒಂದು ಮನೆಗೆ ಈ ವೈರಸ್ ಹಾರೋದಿಲ್ಲ. 1 ಮೀಟರ್ ಅಥವಾ 2 ಮೀಟರ್ಸ್ ಅಷ್ಟು ಡಿಸ್ಟೆನ್ಸ್ ಇದ್ರೇ ಅದು ಬರೋಕ್ಕೆ ಸಾಧ್ಯ ಇಲ್ಲ. ಮಾಸ್ಕ್ ಹಾಕ್ಕೊಂಡ್ರಂತೂ ಇನ್ನೂ ಸಾಧ್ಯನೇ ಇಲ್ಲ. ಸೊ ಆದ್ದರಿಂದ ಹಾಗೆಯೇ ನೀವು ಎಕ್ಸಸೈಸ್ ಮಾಡಿ ನಿಮ್ಮ ಇಮ್ಯುನಿಟಿ ಇಂಪ್ರೂವ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಡಯಾಬಿಟಿಸ್ ಜಾಸ್ತಿ ಇದ್ದರೆ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ, ಬ್ಲಡ್ ಪ್ರೆಷರ್ ಜಾಸ್ತಿ ಇದ್ದರೆ ಅದನ್ನು ಸರಿಗೆ ಕಮ್ಮಿ ಮಾಡ್ಕೊಳ್ಳಿ, ಯೋಗ ಮಾಡಿ, ಮೆಡಿಟೇಷನ್ ಮಾಡಿ. ಹಾಗೆಯೇ ಭಯ ಬೀಳಬೇಡಿ, ಬೇರೆಯವ್ರಿಗೂ ನೀವು ಅದನ್ನೇ ಹೇಳಿ ಈ ಥರ ವಾಸಿ ಆಗುತ್ತೆ ಅಂತ. ನಾನು ಈ ಕಾಯಿಲೆಯಲ್ಲಿ ತಜ್ಞ, ನಾನು ಈ ಶ್ವಾಸಕೋಶ ತಜ್ಞ ಇರೋದ್ರಿಂದ ಈ ಥರ ಕಾಯಿಲೆಗಳು ಬೇಕಾದಷ್ಟು ನೋಡಿರೋದ್ರಿಂದ ಅದನ್ನು ಹೇಳ್ತಾ ಇದ್ವಿ. ಸೊ ಇದನ್ನು ಮಾಡೋದ್ರಿಂದ ನಾವು ಇನ್ನೂ ಒಂದು 2-3 ತಿಂಗಳು ನಾವು ಇದನ್ನು ಮಾಡಿಕೊಂಡ್ರೆ ಈ ರೋಗ ಜಾಸ್ತಿ ಆಗ್ತಾ ಇರೋದನ್ನು ಕಮ್ಮಿ ಮಾಡ್ಬೋದು. ಈಗ ಎಲ್ರಿಗೂ ಏನೋ ಆತಂಕ ಅಂತಂದರೆ ಇದು ಜಾಸ್ತಿ ಆಗ್ತಾಯಿದ್ದೇನೆ ಅಂತ. ನಾನು ಮಾರ್ಚಲ್ಲೇ ಕೆಲವು ನಿಮ್ಮ ಒಂದು ಮಾಧ್ಯಮದವ್ರಿಗೆ ಕರೆದಾಗ ನಾನು ಹೇಳಿದೆ, ಇದನ್ನು ನಾವು ಏನು ಲಾಕ್ಡೌನ್ ಮಾಡಿರೋದೇನು ಅಂದರೆ ಇದು ಪ್ರಿಪೇರ್ಡ್ನೆಸ್. ಇದನ್ನು ಪ್ರಿಪೇರ್ ಆಗೋದಕ್ಕೆ ನಾವು ಸಾಕಷ್ಟು ಈಗ ಇದನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೀವಿ. ಈ ಬೆಡ್ಸ್ ಎಲ್ಲ ಅಲಾಟ್ ಮಾಡ್ಕೊಂಡಿದ್ದೀವಿ, ಇದಕ್ಕೆ ಚಿಕಿತ್ಸೆ ಬಗ್ಗೆ ತಿಳ್ಕೊಂಡಿದ್ದೀವಿ, ಇದು ಹೇಗೆ ಹರಡುತ್ತೆ ಅಂತ ತಿಳ್ಕೊಂಡಿದ್ದೀವಿ. ಸೊ ಇದನ್ನೆಲ್ಲ ನಾವು ಮಾಡ್ಕೊಂಡಿರೋದ್ರಿಂದ ಅದು ಪ್ರಿಪೇರ್ಡ್ನೆಸ್ ಅಂತ ಹೇಳ್ತೀವಿ. ಈಗ ಸ್ವಲ್ಪ ಸಡನ್ನಾಗಿ ಜಾಸ್ತಿ ಆಗಿರೋದಕ್ಕೆ ಮಾನ್ಯ ಮಂತ್ರಿಗಳು ನಿಮಗೆ ಉದಾಹರಣೆ ಕೊಟ್ಟರು. ಕೆಲವು ರಾಜ್ಯಗಳಲ್ಲಿ ಜಾಸ್ತಿ ಲಾಕ್ಡೌನ್ ಟೈಮಲ್ಲೇ ಇತ್ತು ಅಂತ, ಅದಕ್ಕೆ ಕೆಲವು ಒಂದು ತೊಂದರೆ ಆಗಿರ್ಬೋದು. ಸೊ ಇದನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೊಂಡು ಇದನ್ನು ಭಯ ಬೀಳದೆ, ನಾನು ಅದೊಂದು ಮಾತ್ರ ನಿಮ್ಗೆ ಹೇಳ್ತೀನಿ, ಪದೇ ಭಯ ಬೀಳಬೇಕಾಗಿಲ್ಲ. ಈ ಕಾಯಿಲೆಯಲ್ಲಿ ಈ ವೈರಾಣು ಇದು ಭಯ ಬೀಳುವಂಥದ್ದಲ್ಲ. ಯಾರಿಗೆ ಇಮ್ಯೂನ್ ಸಿಸ್ಟಮ್, ರೋಗ ನಿರೋಧಕ ಶಕ್ತಿ ಕಮ್ಮಿ ಇರುತ್ತೋ ಅಂಥವ್ರಿಗೆ ಮಾತ್ರ ಕಾಯಿಲೆ, ಅದು ಕಾಂಪ್ಲಿಕೇಶನ್ಸ್ ಬರ್ಬೋದು. ಕಾಂಪ್ಲಿಕೇಶನ್ ಬಂದ ತಕ್ಷಣವೇ ಅವ್ರಿಗೆ ತೊಂದರೆ ಆಗಿ ಅವ್ರಿಗೆ ಸಾವು ಡೆಫಿನೆಟ್ ಅಂತ ಇಲ್ಲ. ನಮ್ಮ ಆಸ್ಪತ್ರೆಯಲ್ಲಿ 88 ವರ್ಷದವರು ನಾಳೆ ಮನೆ ಕಳಿಸ್ತಾ ಇದ್ದೀನಿ. ಅವ್ರಿಗೆ ಚೆನ್ನಾಗಿ ವಾಕ್ ಮಾಡ್ತಿದ್ದಾರೆ, ಬಂದಾಗ ಸ್ವಲ್ಪ ಆಕ್ಸಿಜನ್ ಕಮ್ಮಿ ಇತ್ತು, ಈಗ ಮನೆಗೆ ಹೋಗ್ತಾ ಇದ್ದಾರೆ. ಸೊ ಹಾಗೆ ತುಂಬ ಥರ ಎಕ್ಸಾಂಪಲ್ಸ್ ಇದೆ. 92 ವರ್ಷದವರು, 95 ವರ್ಷದವರು ಆಗಿರೋರು. ಏಜ್ ಆದವರು ಭಯ ಬೀಳಬೇಕಾಗಿಲ್ಲ. ಅವ್ರಿಗೆ ಸರಿಯಾಗುವಂಥ ಒಂದು ಟ್ರೀಟ್ಮೆಂಟ್, ಚಿಕಿತ್ಸೆನೂ ಇದೆ. ಸೊ ನೀವೆಲ್ಲರೂ ಭಯ ಬೀಳದೆ, ನೀವೆಲ್ಲರೂ ಇದ್ರ ಬಗ್ಗೆ ಒಂದು ಈ ಕಾಯಿಲೆ ಬಗ್ಗೆ ತಿಳುವಳಿಕೆ ಮಾಡಿಕೊಂಡು ನೀವು ನಿಮ್ಮ ಒಂದು ಆರೋಗ್ಯನ ಕಾಪಾಡಿಕೊಂಡು ಅದನ್ನು ಬೇರೆಯವ್ರಿಗೂ
ಸಲಹೆ ಕೊಟ್ಟು ಬೇರೆಯವ್ರಿಗೂ ಅದನ್ನು ಹೆಲ್ಪ್ ಮಾಡಿಕೊಂಡು ಸಾಕಷ್ಟು ಕ್ರಮಗಳು ಈ ಸರ್ಕಾರ ತಗೊಂಡಿದೆ. ನಿಮಗೆ ಹೆಲ್ಪ್ ಲೈನ್ ಇದೆ, ನಿಮಗೆ ಬೆಡ್ಸ್ ಬಗ್ಗೆ ತಿಳಿಸ್ತಾರೆ. ಹಾಗೆಯೇ ನಾನು ಹೇಳಿದಾಗೆ ಮನೆಯಲ್ಲೇ ಐಸೋಲೇಷನ್ ಮಾಡುವಂಥದ್ದು, ಇದೆಲ್ಲ ಸೌಲಭ್ಯವನ್ನು ನಿಮಗೆ ಸಿಗುತ್ತೆ. ಸೊ ಭಯ ಬೀಳದೆ ನೀವು ಬೇರೆಯವ್ರಿಗೆ ಒಂದು ಬೆಡ್ಸ್ ಅವಕಾಶ ಮಾಡಿಕೊಡಿ. ಚಿಕ್ಕ ವಯಸ್ಸಿರೋರು, ಅವ್ರಿಗೆ ಸೆಲ್ಫ್ ಲಿಮಿಟಿಂಗ್ ಡಿಸೀಸ್ ಏನು ಟ್ರೀಟ್ಮೆಂಟ್ ಕೊಡದೇನೆ ಅವ್ರು ಸರಿ ಹೋಗುತ್ತೆ ಅಂಥವರು ಮನೆಯಲ್ಲೇ ಸ್ಟ್ರಿಕ್ಟಾಗಿ ಇದನ್ನು ಪಾಲನೆ ಮಾಡಬೇಕು. ಅದಕ್ಕೆಲ್ಲ ಕೆಲವು ಕ್ರಮಗಳು ತಗೊಳ್ತಾ ಇದ್ದೀವಿ, ಅದನ್ನು ನೀವೇ ಮಾಡಬೇಕು. ಅದನ್ನು ಯಾರನ್ನೂ ನಿಮಗೆ ಪೊಲೀಸ್ ಇದನ್ನು ಮಾಡಬೇಕಾಗಿಲ್ಲ ಅಂತ ನಾನು ಒಂದು ಹೇಳಿ ನನ್ನ ಒಂದು ಮಾತನ್ನು ನಿಲ್ಲಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಡಾಕ್ಟರ್. ಓಕೆ, ಎನಿ ಕ್ವಶನ್ಸ್? ನಿನ್ನೆ ತಾವು ಹೇಳ್ತಾ ಇದ್ರಲ್ಲ, ನಿನ್ನೆ ಹೇಳ್ತಾ ಇದ್ದೆ 107 ವರ್ಷದ ವಯೋವೃದ್ಧರು ಕೂಡ ಗುಣಮುಖರಾಗಿ ಹೋಗಿದ್ರು. ಅದಕ್ಕೆ ಮುಂಚಿನ ಹಿಂದಿನ ದಿವಸ ಹೇಳಿದ್ದೆ 96 ವರ್ಷದವರು ಹೋದ್ರು ಅಂತ. ಇವತ್ತು ಅತ್ಯಂತ ಕಡಿಮೆ ವಯಸ್ಸು 2.5 ವರ್ಷ, ಆ ಮಗುಗೆ ಏನು ಕೂಡ ಇರಲಿಲ್ಲ, 2.5 ವರ್ಷದ ಮಗು ಕೂಡ ಗುಣಮುಖರಾಗಿ ಇವತ್ತು ಮನೆಗೆ ಹೋಗಿದ್ದಾರೆ. ಹಾಗಾಗಿ ಇವತ್ತು ಭಾಳ ಸಣ್ಣ ವಯಸ್ಸಿನಲ್ಲಿ ಬಂದರೆ ಏನಾಗುತ್ತಪ್ಪ ಅನ್ನೋಂಥ ಯೋಚನೆ ಮಾಡೋರಿಗೆ ಇಂಥ ಕೇಸುಗಳನ್ನು ನೋಡಿ ನಮಗೆ ಧೈರ್ಯ ಬರಬೇಕು. ಅತ್ಯಂತ ವಯಸ್ಸಾಗಿರುವಂಥವ್ರು ಕೂಡ ಗುಣಮುಖರಾಗಲಿಕ್ಕೆ ಸಾಧ್ಯ ಇದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಕೆಲವು ಮುನ್ನೆಚ್ಚರಿಕೆ ತಗೊಳ್ಳೋದು ಮಾತ್ರ ನಮಗೆ ಇದರಲ್ಲಿ ಮುಖ್ಯ ಆಗ್ತದೆ. ಹಾಗಾಗಿ ಇವತ್ತು ಏನಾದರೂ ಪ್ರಶ್ನೆಗಳಿದ್ರೆ ನಾವು ನಮ್ಮ ಆಯುಕ್ತರು ಇಬ್ಬರು ಇದ್ದೇವೆ. ಆಯುಕ್ತರು ಸ್ವಲ್ಪ ಪ್ರಿಯಂ ಒಳಗಡೆ ಬಂದ್ಬಿಟ್ರೆ. Hello. Sunita ಅವರು. Sir, am I audible, sir? Yes, you are audible. Yeah. Sir, the government has allowed the asymptomatic person to be treated at home, which is a great step. But there is an issue in that they are asked to go to the triage centers, get a certificate signed in a hospital, government or private. Many asymptomatic patients are afraid to go to the hospital when they are tested positive and they are allowed for home isolation. And BBMP is asking them that you get a certificate signed by any physician, and a lot of physicians. No, today in the meeting, physicians are refusing to give a monitoring. No, today we have discussed about the issue in our meeting. So we are thinking and we are considering seriously of triaging to happen during the testing, that is during the collection of swab itself. So myself, the health commissioner and all some experts were there in the meeting. We have considered that option and probably we will be implementing in a very short time. Hello, sir. Thank you, sir. ಸ್ವಲ್ಪ ದೊಡ್ಡದು ಮಾಡಿ ಕಾಣಿಸಲ್ಲ ಅವ್ರು ನೋಡಿ, ಅವ್ರ ಹೆಸರು ಅಲ್ಲಿಂದ ಹತ್ರ ನೋಡ್ರಿ. ಯಾ ಮೇಡಮ್, ಅವ್ರ ಹೆಸರು ಹೇಳ್ರಿ. ಇವ್ರೆ, ನೀವು ಅಲ್ಲಿ ನಿಂತ್ಕೊಳ್ಳಿ, ಆ ಕಡೆ ನೋಡಿ, ನೋಡ್ಬಿಟ್ಟು ಹೇಳಿ ಅವ್ರ ಹೆಸರು. ರಂಜನಿ ಅವರು. Hello, sir. Can you hear me? Yeah. Sir, I have 3 questions. One is, who is monitoring the patients in home isolation? Is it BBMP or the health department? And secondly, what is the response to the ASHA workers strike by the government? No, we didn't hear your first question. Yeah, I'm asking who is monitoring the patients in home isolation? Is it BBMP or the health department? My second question is, what is the response to the ASHA workers strike? And my third question is, will Chinnaswamy Stadium also be turned into a CCC? The first question, regarding the first question, isolation monitoring will be done by the health workers in the BBMP limits, by the BBMP staff itself. We have created one task force committee where they will be a part of the task force committee. That is number one. Number two, I think our commissioner can answer about the ASHA Karyakartas. And as of now, we are not considering the KSCA stadium. It is not warranted, it is not required at the moment because we have more than 20,000 COVID care center beds already where there are no takers still. So let us wait. Don't run into all stadiums now. Let us hope we'll try to contain this pandemic within the facility that we have which are existing now. Absolutely. Sir, as far as the ASHA strike is concerned, Ranjini, we
Today they came, gave a representation. We had half an hour of discussion also with them. Not only this, earlier also when they had come and given representation, what we have told is, number one is their basic demand is give us a fixed salary of 12,000. Their salary consists of two components. One component is a fixed salary which is 4,000. Government has increased it recently from 3,500 to 4,000. That is one component of the salary. Second component is based on the incentives which they get for treating the people in the rural areas or in the areas of their operation, urban or rural area. They are basically mobilizers, as you know. So they will get the pregnant women for testing. They will go get the children for the vaccination. They will do tuberculosis program, DOTS provider and all that. And based on the number of people that they mobilize or that they treat or that they handle, based on that they get the incentives. Antenatal care, how many they have done, based on that they get the incentives. So it will be improper. Government of India has also told very categorically that based on the work that they do for mobilization, they can be given incentives. They cannot be given incentives because otherwise it will be improper that an ASHA worker who does lot of work gets the same incentive as the ASHA worker who does half of the work. So that is their basic thing, which is not, which Government of India itself has told no. Apart from that, all their other demands have been met. There have been series of meetings with the Honorable Health Minister, with the government and all that, and most of their demands have been met. And we have requested them that this is a time of crisis when all of them have to come together and help us in fighting the pandemic. This is not the right time and the forum to take up all these demands. ಸಲ್ಮಾನ್ ಕುರೇಶಿ ಅವರು ಕೇಳಿಸ್ತಾ ಇದೆಯಾ? ಇಮ್ರಾನ್ ಕುರೇಶಿ. My question is, this antigen test, which you say will start 20,000 from tomorrow, which are the areas that you will be focusing on? Is it in Bangalore only? No, Bangalore alone I said 20,000 tests. The remaining 80,000 we are using in the entire rest of the Karnataka. So another 2 lakhs we have already ordered for. So totally, yeah, from tomorrow we are starting 20,000 tests in Bangalore alone. We will scale that up to almost 50,000 in Bangalore, and another about 2 lakhs we are going to add in antigen testing. Sir, to explain, sir, just to add to what you have told, sir. Imran, can you hear? Is it audible? Yeah. So, totally, as sir has told, we have got 1 lakh testing kits, antigen testing kits, out of which 50,000 is reserved for Bangalore, 50,000 has been sent to the various districts, depending on the disease load, depending on the number of international arrivals, all that. 50,000 only to start with, 20,000 immediately will start using in Bangalore city, and the rest will be used in coming days, so that our testing capacity increases. Antigen testing only, as all of you know, the biggest advantage is that immediately we get to know who is COVID positive in the antigen testing. The other advantage is that after the negative bandide, so remaining, so antigen testing in advantage is immediately whoever is COVID positive. The person who is negative in antigen testing, for that if a person is symptomatic, then his RT-PCR swab will be drawn, and a person who is asymptomatic and negative is sent back home. So that is the advantage. So that will bring down the load on our labs, and that will also help us in increasing the number of tests and then isolating.